ಮೈಸೂರು ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ವತಿಯಿಂದ ಗುರುವಾರ ಬೆಳಗ್ಗೆ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಜಾಥಾ ನಡೆಯಿತು. ಶಾಸಕರಾದ ತನ್ವೀರ್ ಸೇಠ್ ಅವರು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ಜಾಥಾದಲ್ಲಿ ಉದಯಗಿರಿ ಮೆಜೆಸ್ಟಿಕ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಫಾರೂಕಿಯಾ ಕಾಲೇಜ್ ಆಫ್ ಫಾರ್ಮಸಿ, ಜೆಎಸ್ಎಸ್ ಕಾಲೇಜ್ ಆಫ್ ಫಾರ್ಮಸಿ ವಿದ್ಯಾರ್ಥಿಗಳು, ಮೈಸೂರು ಜಿಲ್ಲಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ತಂಡದವರು, ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಲಾಖೆ, ಉದಯಗಿರಿ ಪೊಲೀಸರು ಜಾಥಾದಲ್ಲಿ ಭಾಗವಹಿಸಿದ್ದರು. ಎಲ್ಲರಲ್ಲಿ ಮನವಿ ಮಾಡೋದೇನಂತಂದರೆ, ನಾವು ಆದಷ್ಟು ಏನು ಡ್ರಗ್ಸ್ ಅಂತ ಹೇಳಿ ಕರೀತೇವೆ, ಈ ಗಾಂಜಾ, ಅಫೀಮು ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡು MDMA ಇವುಗಳನ್ನ ತಗೊಂಡು ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಸುಖಕರವಾಗಿ ನಾವು ಇರಬೇಕು, ನಮ್ಮ ಕುಟುಂಬನೂ ಇರಬೇಕು, ಜೊತೆಗೆ ಸಮಾಜ, ಈ ದೇಶ ಇಷ್ಟೇ ಸಹ ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅನ್ನೋದಕ್ಕೋಸ್ಕರ ಕೈ ಜೋಡಿಸಬೇಕು ಅಂತೇನು ಮಾಡ್ತೀವಿ. ಮತ್ತು ಶಾಲಾ ಮಕ್ಕಳುಗಳಿಗೂ ಸಹ ನಾವು ಕೇಳ್ಕೊಳ್ಳೋದೇನಂತಂದರೆ, ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಈ ನಶಾಬಾಜಿ ಮಾಡುವಂಥದ್ದು, ಡ್ರಗ್ಸ್ ತಗೊಳ್ಳುವಂಥದ್ದು ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತು ಹಿಂದೆಯಿಂದಲೂ ನಡ್ಕೊಂಡು ಬಂದಿದೆ ಸೊಲ್ಯೂಷನ್ ತೊಗೊಳ್ತಾರೆ ಅಂತೇಳಿ, ಈ ಸೊಲ್ಯೂಷನ್ ಅಂತ ನಮ್ಮ ಎರಾಸಿಕ್ಸ್ಗೆ ಬಳಸುವಂತಹ ಏನು ಲಿಕ್ವಿಡ್ಗಳಿದೆ ಮತ್ತು ಪಂಚರ್ ಹಾಕೋದಕ್ಕೆ ತಗೊಂಡು ಅವರವರ ಏರಿಯಾದಲ್ಲಿ ಏನಾದರೂ ಕಂಡು ಬಂದರೆ ತಕ್ಷಣ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡೋದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಮ್ಮ ಸ್ಟೇಷನ್ನು ಲ್ಯಾಂಡ್ಲೈನ್ ನಂಬರ್ ಇದೆ 2418-309 ಮತ್ತು ನನ್ನ ಒಂದು ಡಿಪಾರ್ಟ್ಮೆಂಟ್ ನಂಬರ್ ಇದೆ 9480802223 9480802223. ಅದ್ರ ಜೊತೆಗೆ ಈ ನಂಬರ್ಗಳಲ್ಲಿ ಏನಾದರೂ ನಿಮಗೆ ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ ದಯಮಾಡಿ 112ಗೆ ಕಾಲ್ ಮಾಡಿ. 112ಗೆ ಇವತ್ತು ನಾವೆಲ್ಲ ಮೈಸೂರು ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಮೆಂಬರ್ಸು ಮತ್ತು ನಮ್ಮ JSS ಕಾಲೇಜ್ ಆಫ್ ಫಾರ್ಮಸಿ, ಫಾರೂಕಿಯಾ ಕಾಲೇಜ್ ಆಫ್ ಫಾರ್ಮಸಿ, ನಮ್ಮ ಮೆಜೆಸ್ಟಿಕ್ ಹೈಯರ್ ಆ್ಯಂಡ್ ಪ್ರೈಮರಿ ಸ್ಕೂಲು ಮತ್ತು ಡ್ರಗ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ನಾವೆಲ್ಲ ಸೇರಿ ಇವತ್ತು ಈ ಮಾದಕ ವಸ್ತು ಏನು ಉಪಯೋಗಿಸ್ತಾ ಇದ್ದಾರೆ ಅದರ ಎಗೇನ್ಸ್ಟಲ್ಲಿ ಇವತ್ತು ನಾವು 26 ಜೂನ್ಗೆ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಏನು ಆಚರಣೆ ಮಾಡ್ತಾರೆ ಅದು ನಾವು ಇವತ್ತು ಇಲ್ಲಿ ಮೆಜೆಸ್ಟಿಕ್ ಸ್ಕೂಲಲ್ಲಿ ಮಾಡ್ತಾಯಿದ್ದೀವಿ. ಇದರಿಂದ ನಾವು ಜನರಿಗೆ ಒಂದು ಅವೇರ್ನೆಸ್ ತಗೊಬರಬೇಕು, ಈ ಮಾದಕ ವಸ್ತುಗಳು ಅವರು ಉಪಯೋಗಿಸಬಾರ್ದು ಅಂತ. ಇವತ್ತು ಏನು ಎಲ್ಲ ಸೇರಿ ಏನು ಪ್ರೊಸೆಷನೆಲ್ಲ ನಾವು ಹೋಗಿ ನಾನು ಏನು ಅನ್ಸ್ಕೋತೀನಿ ಅಂದರೆ, ಇದು ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಜನರಿಗೆ ಒಳ್ಳೆ ಒಂದು ಅವೇರ್ನೆಸ್ ತಲುಪಿದೆ ಅವ್ರಿಗೆ. ಇದರಿಂದ ನಮ್ಮ ಶಾಲೆ ಮಕ್ಕಳನ್ನು ಮತ್ತು ಬೇರೆ ಸೊಸೈಟಿ ಅವ್ರಿಗೆಲ್ಲ ಫಾಯ್ದೆ ಆಗುತ್ತೆ. ನಾನು ಇವತ್ತು ಈ ನಮ್ಮ ಎಲ್ಲ ಸಂಸ್ಥೆಗಳು ಏನು ಕಳಿಸಿದ್ದಾರೆ, ಪೊಲೀಸ್ ಇಲಾಖೆ ಆಗಲಿ, ನಮ್ಮ ನಿಫ್ಟಿ ಚಾರಿಟಬಲ್ ಟ್ರಸ್ಟ್ ಅವರು ಮತ್ತು ಫಾರೂಕಿಯಾ ಕಾಲೇಜ್ ಆಫ್ ಫಾರ್ಮಸಿ, JSS ಕಾಲೇಜ್ ಆಫ್ ಫಾರ್ಮಸಿ, ಮತ್ತು ನಮ್ಮ PA ಕಾಲೇಜ್ ಆಫ್ ಫಾರ್ಮಸಿ ಮ್ಯಾಂಗ್ಳೂರು, ಇವ್ರಿಗೆಲ್ಲ ನಾನು ಇವತ್ತು ಈ ನಮ್ಮ ಏನು ಇವತ್ತು ಇದಿತ್ತು ಫಂಕ್ಷನ್ನು ಅದಕ್ಕೆ ಸಹಕರಿಸಿಕೆ ನಾನು ಧನ್ಯವಾದ ಹೇಳ್ತಾ ಈ ಸಕ್ಸಸ್ ಇಡೀ ದೇಶ ಎದುರಿಸ್ತಿರೋಂಥ ಒಂದು ಕೆಟ್ಟ ಸಮಸ್ಯೆ ಅದು ಮಾದಕ ವಸ್ತುಗಳ ಬಳಕೆ. ಈ ಮಾದಕ ವಸ್ತುಗಳು ಬಳಸ್ತಾ ಇರೋರು ಯಾರೂ ಹಿರಿಯರಲ್ಲ, ಎಲ್ಲ ಮುಂದಿನ ಪೀಳಿಗೆ. 12 ವರ್ಷದಿಂದ ಪ್ರಾರಂಭವಾಗುವಂಥ ಈ ಯುವ ಸಮುದಾಯ ಇವತ್ತು ಈ ಮಾರಕ ರೋಗಕ್ಕೆ ಒಳಗಾಗಿದೆ. ಇವತ್ತು ಇದರ ವಿರುದ್ಧ ಹೋರಾಡೋದಕ್ಕೆ ಪೋಷಕರು, ಪೊಲೀಸ್ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು ಮೈಗೂಡಿಸ್ಕೊಂಡಿದ್ದಾರೆ. ಆದರೆ ಇವತ್ತು ಎಷ್ಟು ಅಡ್ವಾನ್ಸ್ ಥರದ ಡ್ರಗ್ಸು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಬಾಯಿಲಿಡುವಂಥದ್ದು, ಚೀಪುವಂಥದ್ದು, ಹಾಗೆಯೇ ಇಂಜೆಕ್ಷನ್ ತಗೊಳ್ಳೋವಂಥದ್ದು ಇದೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ನಮ್ಮ ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಇದ್ದಾರೆ. ಆ ಡ್ರಗ್ಸ್ ಇದೆಯಲ್ಲ, ಜೆಲ್ ರೂಪದಲ್ಲಿ ಪೆನ್ನಲ್ಲಿ ಹಾಕಿ
ಕಾರ್ಡ್ ಮೇಲೆ ಬರ್ತ್ ಕೊಡ್ತಾ ಇದ್ದಾರೆ ನಂಬರು. ಆ ನಂಬರ್ ಕಾರ್ಡ್ ಜೇಬಲ್ಲಿ ಇಟ್ಕೊಂಡ್ರೆ ತಂದೆಯವ್ರಿಗೆ, ಪೊಲೀಸ್ನವ್ರಿಗೆ, ಪೋಷಕರಿಗೆ, ಅಧ್ಯಾಪಕರಿಗೆ ಯಾರಿಗೂ ಸಿಗೋದಿಲ್ಲ. ಆ ಕಾರ್ಡ್ ತೊಗೊಂಡೋಗಿ ನೀರಲ್ಲಿ ಹಾಕಿದ್ರೆ ಅದು ಹಿಂಗೆ ಕರ್ಗೋಗುತ್ತೆ. ಆ ನೀರು ಕುಡಿದ್ರೆ ಸಾಕು, ಅವ್ನು 24 ಗಂಟೆ ಮಲಗ್ತಾನೆ. ಇಂಥ ಕಠಿಣವಾದಂಥ ಸಮಸ್ಯೆಯನ್ನು ಎದುರಿಸೋದಕ್ಕೆ ಬರೀ ಅಧ್ಯಾಪಕರು ಅಥವಾ ಪೋಷಕರು, ಪೊಲೀಸರಿಂದ ಸಾಧ್ಯ ಇಲ್ಲ. ಎಲ್ಲರೂ ಮೈಗೂಡಿಸ್ಕೊಂಡ್ರೆ ಇವತ್ತು ಈ ಒಂದು ಮಹತ್ತರ ಕಾರ್ಯಕ್ಕೆ ಎಷ್ಟೊಂದು ದೊಡ್ಡ ಸಂಖ್ಯೆಯ ಜನ ಬಂದಿದ್ದಾರೆ. ಮೆಜೆಸ್ಟಿಕ್ ಶಾಲೆ ಅವರಿಗೆ ಆದರಣೀಯವಾಗಿ ಸ್ವಾಗತಿಸ್ತದೆ. ನಿಮ್ಮೆಲ್ಲರಿಗೆ ಧನ್ಯವಾದ. ಇಂಥ ನಮ್ಮ MLA ಸಾಹೇಬರು ಸಾಹೇಬರು ಒಂದು ಧ್ವಜ ಮುಖಾಂತರ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಏನಂತಂದರೆ ಇವತ್ತು ದಿವಸ ನಮ್ಮ ದೇಶದಲ್ಲಿ ತುಂಬ ಚಾಲೆಂಜಿಂಗ್ ಆಗಿರೋದು ಈ ಡ್ರಗ್ಸ್ ಬಗ್ಗೆ ಒಂದು ಹೇಗೆ ಎರಾಡಿಕೇಟ್ ಮಾಡಬೇಕು ಅನ್ನೋದು. ಎಸ್ಪೆಷಲಿ ಸ್ಕೂಲ್ ಮಕ್ಕಳುಗಳು ಮತ್ತು ಏನೋ ಸಣ್ಣದಾಗಿ ಶುರು ಮಾಡ್ತಾ ಇದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ, ಚಟ ಶುರು ಮಾಡ್ಕೊಂಡಿರ್ತಾರೆ. ಅದು ಅಭ್ಯಾಸವಾಗ್ತಾ ಗೊತ್ತಾಗ್ತದೆ. ಇನ್ನು ಈ ಒಂದು ತಂದೆ ತಾಯಿಯಂದಿರದು ಮತ್ತು ಅವರ ಟೀಚರ್ಸ್ಗಳು ಪ್ಲೇ ಮೇಜರ್ ಔ ಟು ಇರಾಡಿಕೇಟ್ ಹೇಗೆ ಇದು ಮಾಡ್ಬೋದು ಅಂತ ಯಾಕೆಂತಂದರೆ ಚಿಲ್ಡ್ರನ್ಸ್ ಆಫ್ ದಿ ಪಿಲ್ಲರ್ಸ್ ಆಫ್ ದಿ ನೇಷನ್. ಈ ಒಂದು ದೇಶ ಒಂದು ಕಟ್ಟಬೇಕು ಅಂತಂದು ಮಕ್ಕಳು ಹೇಳಿದ್ದಾರೆ. ಮುಖ್ಯವಾಗಿ ಬಂದು ಅವರೊಂದು ಏನು ಶ್ರಮಪಟ್ಟು ಓದಿ ದೇಶಗಳಿಗೆ ಕೀರ್ತಿ ತರೋಂಥ ಅವಕಾಶ ಇರುತ್ತೆ. ಯಾವಾಗ ಈ ಮದ್ಯ ವ್ಯಸನಿಗಳು ಅಥವಾ ಮಾದಕ ವಸ್ತುಗಳಿಗೆ ದಾಸರಾಗ್ತಾರೆ, ಅವ್ರು ತಮ್ಮ ಆರೋಗ್ಯ ಕಳ್ಕೊತಾರೆ, ಸಾಮಾಜಿಕ ಒಂದು ಬದ್ಧತೆ ಇರೋದಿಲ್ಲ, ಆರ್ಥಿಕವಾಗೂ ಹಿಂದುಳಿತಾರೆ. ಟ್ರೈ ಟು ಗೆಟ್ ಆಲ್ ದಿಸ್ ಥಿಂಗ್ಸ್ ಕ್ರಿಯೇಟ್ ಕ್ರಿಮಿನಲ್ ಅಫೆನ್ಸಸ್ ಮಾಡೋ ಚಾನ್ಸಸ್ ಇರುತ್ತೆ. ಎಲ್ಲ ಮಕ್ಕಳುಗಳು ಒಳ್ಳೆ ರೀತಿ ವಿಷಯ ತೊಗೊಂಡು ಅವರ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹೇಳಿ ಈ ಥರ ನಾವು ಮುದ್ದೆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ಗೆ, ಮಾದಕ ವಸ್ತುಗಳಿಗೆ ನಾವು ದಾಸರಾಗದೇನೆ ಒಳ್ಳೆ ಜೀವನ ನಡೆಸೋಣ, ಒಳ್ಳೆ ರೀತಿ ಮೇಲ್ಬರೋಣ ಅಂತ ಅಂದ್ಬಿಟ್ಟು ಮನದಿಂದ ಒಳ್ಳೆಯದಾಗುತ್ತೆ ಅಂತ ನಾವು ಬಯಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು.